ಈಗ ನಮ್ಮ ಹೆಂಗಸರಿಗೆ ಏನಾಗಿದೆ ಮ್ಯಾಮ್, ಮದುವೆ ಮಾಡ್ಕೋತೀವಿ, ಗಂಡನ ಕೊಂದು ಬಿಡ್ತೀವಿ, ಸೆಲ್ಫಿ ತಗೊಳ್ಳೋಣ ಬಾ ಅಂತೀವಿ, ನದಿಗೆ ತಳ್ತೀವಿ, ಮದುವೆ ಮಂಟಪಕ್ಕೆ ಬರ್ತೀವಿ, ತಂದೆ ದುಡ್ಡನ್ನ ಹಾಳು ಮಾಡಿ ಈ ಹುಡುಗ ನನಗೆ ಇಷ್ಟ ಇಲ್ಲ, ಪ್ರಿಯಕರನ್ ಜೊತೆ ನಾ ಮದುವೆ ಮಾಡ್ಕೋತೀನಿ ಅಂತ ಹೊಟ್ಟೋಗ್ತೀವಿ. ನಮ್ಗೇನಾಗಿದೆ? ಅಧಿಕವಾಗಿ ಓದ್ಬಿಟ್ಟಿದೀವ? ಏನಾಗಿದೆ ನಮ್ಗೆ? ಏನಾಗಿದೆ ಅಂತಂದ್ರೆ ಈಗೋ ಎಷ್ಟಿಗೆ ಜಾಸ್ತಿ. ನನ್ಗೆಲ್ಲ ಗೊತ್ತು, ನನ್ನ ಹತ್ರ ಎಲ್ಲ ಇದೆ ಅನ್ನೋ ಅಹಂಕಾರ, ನೀನೇನು ಮಹಾ ಸಂಪಾದನೆ ಮಾಡ್ತೀಯ ಅನ್ನುವಂತಹ ಒಂದು ದುರಭಿಮಾನ ಜಾಸ್ತಿ ಆಗಿದೆ. ಮನುಷ್ಯ ಇವತ್ತು ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುವಂಥದ್ದನ್ನೆಲ್ಲ ಮರ್ತು ಹೋಗ್ಬಿಟ್ಟಿದೆ. ಹಾಗಾದ್ರೆ ನಮ್ಗೇನಾದ್ರು ಬೇಕಾಗಿದ್ರೆ ಮಾತ್ರನೇ ಇನ್ನೊಬ್ಬರನ್ನ ಅನುಸರಿಸ್ಬೇಕಾ? ಇಲ್ಲ, ಅದೊಂದು ಪ್ರೀತಿ. ಸೋಲೋದ್ರಲ್ಲಿ, ಪ್ರೀತಿಯಲ್ಲಿ ಏನೋ ಒಂದು ಸಂತೋಷ ಇರುತ್ತೆ. ಸೋತು ಗೆದ್ದವಳು ಅಂತ, ಆ ಸೋತು ಆಮೇಲೆ ಗೆಲ್ಲುವಂತಹ ಒಂದು ಸ್ಥಿತಿ ಇದೆಯಲ್ಲ, ಅದರಲ್ಲಿ ಇರುವಂತಹ ತೃಪ್ತಿ ಯಾವುದ್ರಲ್ಲೂ ಇಲ್ಲ. ಹಾಗಾಗಿ ಮೊದಲು ಸೋಲೋದು, ಅನುಸರಣೆ ಮಾಡುವಂಥದ್ದು, ಇದನ್ನ ಸ್ವಲ್ಪ ಇದೆಲ್ಲ ಹೆಣ್ಮಕ್ಳ ಸೊತ್ತು.